ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ರೂಮ್ ಟೂರನ್ನು ಮಾಡಿದ್ದೆ. ಸೊ ಈ ದಿನ ನಮಗೆ ಚೆಕ್ಔಟ್ ಇತ್ತು. ಚೆಕ್ಔಟ್ ಮಾಡಿ ನಾವು ಹೋಗಬೇಕಾಗಿತ್ತು ತಿರುಗ್ಲಿಕ್ಕೆ. ನಾವೆಲ್ಲ ಹಿಂದಿನ ದಿನ ಅಂದ್ಕೊಳ್ತಾ ಇದ್ವಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಒಮ್ಮೆ ವಿಸಿಟ್ ಮಾಡಬೇಕಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ನಮ್ಮ ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲ ಬಿಟ್ಟು ಬಂದಿದ್ವಿ. ಎಸ್ಪೆಷಲಿ ಮಕ್ಕಳ ಡ್ರೆಸ್ ಇರಲಿಲ್ಲ. ಇಲ್ಲಿ ರೆಂಟಿಗೆ ತಗೊಳ್ಬೋದಾಗಿತ್ತು, ಆದರೆ ನಮಗೆ ಟೈಮ್ ಕೂಡ ಇರಲಿಲ್ಲ, ಹಾಗೆ ನಾವು ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಬೆಳಿಗ್ಗೆ ಅಟ್ಲೀಸ್ಟ್ ನೋಡ್ಕೊಂಡು ಬರುವ, ಹೇಗಿದೆ ಪ್ಲೇಸ್, ಹೇಗಿದೆ ಪೂಲ್ ಅಂತ ಹೇಳಿ ಬಂದ್ವಿ. ಇಲ್ಲಿ ನೋಡಿದರೆ ಜಿಮ್ ಸಹಿತ ಇತ್ತು, ಕೆಲವರೆಲ್ಲ ಜಿಮ್ ಸಹ ಮಾಡ್ತಾಯಿದ್ರು. ಸ್ವಿಮ್ಮಿಂಗ್ ಪೂಲ್ ಬಂದು ಟಾಪ್ ಫ್ಲೋರಲ್ಲಿ ಇತ್ತು. ಸೊ ಮಕ್ಕಳಿಗೆಲ್ಲ ತುಂಬ ಗಮ್ಮತ್ತಾಗ್ತಾ ಇತ್ತು. ನಮಗೆ ಸ್ವಲ್ಪ ಟೈಮ್ ಸಿಕ್ಕಿದ್ದಿದ್ರೆ ಅದೊಂದು ಮಿಸ್ ಆಯಿತು. ರೂಮ್ ಸರ್ವಿಸ್ ಜೊತೆ ನಮಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇತ್ತು. ಇದರ ನಂತರ ನಾವು ಇಲ್ಲಿಂದ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಒಳಗಡೆ ಹೋಗ್ತಾನೆ ನೋಡಿದರೆ ಮಸಾಲೆ ದೋಸೆ ಕೌಂಟರ್ ಇಟ್ಟಿದ್ರು. ಸೊ ನಮಗೆ ಬೇಕಾದ ಹಾಗೆ ದೋಸೆ ಮಾಡಿ ಬಿಸಿ ಬಿಸಿ ಕೊಡ್ತಾಯಿದ್ರು. 2 ಬಗೆ ಚಟ್ನಿ, ಬಾಜಿ ಮತ್ತು ಆನಿಯನ್ ಇದೆಲ್ಲ ಏನೋ ಎಲ್ಲ ಇತ್ತು. ಸೊ ಏನೋ ಸ್ಪೆಷಲ್ ಮಸಾಲೆ ದೋಸೆ ಬೇರೆ ಮಾಡಿ ಕೊಡ್ತಾರೆ ಕಾಣಬೇಕು. ಮೈಸೂರು ಮಸಾಲೆ ದೋಸೆ ಎಲ್ಲ ಮಾಡ್ತಾರಲ್ವ, ಆನಿಯನ್ ಎಲ್ಲ ಹಾಗೆ. ಸೊ ನಾವು ತಿಂದಿದ್ದು ಬರೀ ಪ್ಲೇನ್ ಮಸಾಲೆ ದೋಸೆ. ಇನ್ನು ಕಾಫಿ ಕೌಂಟರ್ ಇತ್ತು. ಸೊ ಕಾಫಿ ಮತ್ತು ಟೀ 2 ಸಹ ಮಾಡಿ ಕೊಡ್ತಾಯಿದ್ರು ಅವರು. ಮತ್ತು ಬಿಸ್ಕೆಟ್ಸ್ ಅದೆಲ್ಲ ಬೇಕಾದರೆ ಸಹ ತಗೊಳ್ಬೋದಾಗಿತ್ತು. 2-3 ಬಗೆಯ ನ್ಯೂಸ್ ಪೇಪರನ್ನು ಸಹಿತ ಇಟ್ಟಿದ್ರು. ಕೆಲವರು ಕಾಫಿ ಟೀ ಕುಡಿತಾ ನ್ಯೂಸ್ ಪೇಪರನ್ನು ಓದ್ತಾರಲ್ವ, ಅಂಥವರಿಗೋಸ್ಕರ. ಇನ್ನು ಬ್ರೇಕ್ಫಾಸ್ಟಿಗಂತೂ ವೆರೈಟಿ ಆಫ್ ಐಟಮ್ಸ್ ಇತ್ತು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಇವರು ಕಾರ್ನ್ಫ್ಲೆಕ್ಸ್ ಎಲ್ಲ ಇಟ್ಟಿದ್ರು, ಬ್ರೆಡ್ ಅಂಡ್ ಜಾಮ್, ಚಾಕ್ಲೇಟ್ ಸಿರಪ್, ಅದ್ರ ಜೊತೆಗೆ ಸುಮಾರೆಲ್ಲ ಐಟಮ್ಸ್. ಅಂದರೆ ಯಾವುದ್ರ ಜೊತೆಗೆ ತಿಂತೀರಿ ಅದ್ರ ಜೊತೆಗೆ ತಿನ್ಬೋದಾಗಿತ್ತು ನಾವು. ಸೊ ಎಗ್ಸ್ ಇತ್ತು, ಮತ್ತು ಇಲ್ಲಿ ಟೊಮೆಟೊದಲ್ಲಿ ಏನೋ ಫಿಲ್ಲಿಂಗ್ ಮಾಡಿ ಇಟ್ಟಿದ್ರು, ಪೊಟೆಟೊ ಫ್ರೈ ಮಾಡಿ ಇಟ್ಟಿದ್ರು, ಪರೋಟ ಇತ್ತು, ಪೂರಿ ಇತ್ತು, ಅದ್ರ ಜೊತೆಗೆ ಭಾಜಿ ಇತ್ತು, ಮತ್ತು ಚೆನ್ನಾದ ಒಂದು ಕರಿ ಸಹ ಇತ್ತು. ಇದೆಲ್ಲದರ ಜೊತೆಗೆ ಸೌತ್ ಇಂಡಿಯನ್ ರೆಸಿಪಿ ಸಹ ಆಯಿತು. ಇಡ್ಲಿ ವಡ, ಸಾಂಬಾರ್, ಟೊಮೆಟೊ ರೈಸ್, ಉಪ್ಪಿಟ್ಟು, ಈ ಥರದ್ದೆಲ್ಲ. ನಾವೆಲ್ಲವನ್ನು ಟೇಸ್ಟ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಆಬ್ವಿಯಸ್ಲಿ ಎಲ್ಲವನ್ನು ಟೇಸ್ಟ್ ಮಾಡ್ಲಿಕ್ಕೆ ಆಗೋದು ಸಹಿತ ಇಲ್ಲ, ಅಷ್ಟು ಐಟಮ್ ಇತ್ತು. ಸೊ ನಾವು ಕೆಲವು ಇಡ್ಲಿ ಸಾಂಬಾರೆಲ್ಲ ತಗೊಂಡ್ವಿ. ನನಗೆ ಇಡ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮತ್ತು ಮಸಾಲೆ ದೋಸೆ ಚೆನ್ನಾಗಿತ್ತು. ಸೊ ಅದನ್ನು ತುಂಬ ಒಂದು 2-3 ಮಸಾಲೆ ದೋಸೆ ತಿಂದ್ವಿ. ಅದರ ನಂತರ ಕೋಲ್ಡ್ ಕಾಫಿ ನನಗೆ ತುಂಬ ಇಷ್ಟ ಆಯಿತು, ಕೋಲ್ಡ್ ಕಾಫಿ. ಸೊ ನಾನು ಒಂದು 3-4 ಗ್ಲಾಸ್ ಕುಡಿದ್ನ ಅಂತ ಕೋಲ್ಡ್ ಕಾಫಿ. ಒಂದು ಸಲ ನಮ್ಗೆ ಏನು ಬೇಕೋ ಅದನ್ನೆಲ್ಲ ತಗೊಂಡು ನಾವು ಟೇಬಲ್ ಮೇಲೆ ಕೂತ್ಕೊಂಡ್ರೆ ಅದರ ನಂತರ ನಾವು ಹೇಳಿದರೆ ಅವರು ತಂದು ಸಹ ಕೊಡ್ತಾಯಿದ್ರು. ಸೊ ಕಾಫಿ ಟೀ ಅದನ್ನೆಲ್ಲ ತಂದು ಸಹ ಕೊಟ್ಟಿದ್ರು ಅವರು. ಮತ್ತು ಮಸಾಲೆ ದೋಸೆ ಅದನ್ನು ಸಹಿತ ನಾವು ಇನ್ನೊಂದು ಬೇಕು ಅಂತ ಹೇಳಿದರೆ ಅವ್ರು ತಂದು ಕೊಡ್ತಾಯಿದ್ರು. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟನ್ನು ಹೊಟ್ಟೆ ತುಂಬ ತಿಂದು ರೂಮನ್ನು ಚೆಕ್ಔಟ್ ಮಾಡಿ ಅದರ ನಂತರ ನಾವು ಮತ್ತೆ ಪುನಃ ತಿರುಗಾಡಲಿಕ್ಕೆ ಹೊರಟ್ವಿ. ನಾವು ಚೆಕ್ಔಟ್ ಎಲ್ಲ ಮಾಡಿ ಕೆಳಗಡೆ ಬರುವಷ್ಟರಲ್ಲಿ ನಮ್ಮ ಗಾಡಿ ಸಹ ಬಂದಿತ್ತು. ಅವರು ಪಾಪ ನಮಗಿಂತ ಸ್ವಲ್ಪ ಮುಂಚೆನೇ ಬಂದು ವೇಟ್ ಮಾಡ್ತಾ ಇದ್ರು. ಈ ದಿನ ಹೇಗಂದ್ರೆ ನಾವು ಚೆಕ್ಔಟ್ ಮಾಡಿ ನಮ್ಮ ಬ್ಯಾಗೇಜನ್ನೆಲ್ಲ ಕಾರ್ ಡಿಕ್ಕಿಯಲ್ಲಿ ಹಾಕಿ ಅದರ ನಂತರ ತಿರುಗಾಡಲಿಕ್ಕೆ ಹೋಗಿದ್ದು. ಆಮೇಲೆ ಅಲ್ಲಿಂದ ಡೈರೆಕ್ಟ್ ಆಗಿ ಮನೆಗೆ ಹೋಗುದು ಅಂತ ಹೇಳಿ ಪ್ಲಾನ್. ಇದು ನೋಡಿ ಜೈಪುರದ ಪಿಂಕ್ ಸಿಟಿ ಒಳಗಡೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ತುಂಬಾನೇ ಚಂದ ಇತ್ತು. ಇಲ್ಲಿಂದ ಎಲ್ಲ ಶಾಪ್ಸ್ ಸಹ ಪಿಂಕ್ ಆಗಿ ಕಾಣ್ತದೆ. ಇದು ಎಕ್ಸಾಕ್ಟ್ ಆಗಿ ಪಿಂಕ್ ಕಲರ್ ಅಲ್ಲ, ಬಟ್ ಸ್ಟಿಲ್ ಅದು ಆ ಟೈಮಲ್ಲಿ ಕಲರ್ಸಿಗೆ ಅಷ್ಟು ಕಲರ್ಸ್ನ ಹೆಸರು ಗೊತ್ತಿಲ್ಲದ ಕಾರಣ ಪಿಂಕ್ ಅಂತ ಹೇಳಿ ಪಿಂಕ್ ಸಿಟಿ ಅಂತ ಹೇಳಿ ಮಾಡಿದ್ದು. ಬಟ್ ಎಲ್ಲ ಶಾಪ್ ಸಹಿತ ಸೇಮ್ ಕಲರನ್ನು ಕೊಟ್ಟಿದ್ರು. ಸೊ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಇಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತದೆ. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ನಾವು ಹವಾ ಮಹಲ್ನ ಒಳಗಡೆ ಹೋಗ್ತಾ ಇದ್ದೇವೆ. ಸೊ ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.